ಬಕ್ಸರ್ ಕದನ. ಏಕೆ ಏಕೆ 40,000 ಭಾರತೀಯ ಸೈನಿಕರು 7,000 ಬ್ರಿಟಿಷ್ ಸೈನಿಕರಿಂದ ಸೋತರು? ಸಂಖ್ಯಾಬಲ, ಶೌರ್ಯ, ದೇಶಭಕ್ತಿ ಎಲ್ಲವೂ ನಮ್ಮ ಕಡೆ ಇದ್ದವು. ಆದರೂ ಸೋಲು. ಬಕ್ಸರ್ ಕದನದ ನಿಜವಾದ ಕಾರಣಗಳು ಪಠ್ಯಪುಸ್ತಕಗಳಲ್ಲಿ ಎಂದಿಗೂ ಬರೆಯಲ್ಪಡಲಿಲ್ಲ. ಇಂದು ಆ ನಿಜವಾದ ಕಾರಣಗಳನ್ನು ಅನಾವರಣಗೊಳಿಸಲಿದ್ದೇವೆ. ಇತಿಹಾಸದ ಪುಟಗಳಲ್ಲಿ ಕೆಲವು ಕದನಗಳು ಕೇವಲ ಜಯಪರಾಜಯಗಳಾಗಿರುವುದಿಲ್ಲ, ಅವು ಸಂಪೂರ್ಣ ರಾಷ್ಟ್ರಗಳ ಭವಿಷ್ಯವನ್ನೇ ನಿರ್ಧರಿಸುತ್ತವೆ. ಇಂತಹದೇ ಒಂದು ನಿರ್ಣಾಯಕ ಕದನವೇ 1764ರ ಅಕ್ಟೋಬರ್ 22ರಂದು ಬಕ್ಸರ್ನ ಗಂಗಾ ತಟದಲ್ಲಿ ನಡೆದ ಯುದ್ಧ. ಈ ಕದನ ಕೇವಲ ಸೈನಿಕರ ನಡುವಿನ ಹೋರಾಟವಾಗಿರಲಿಲ್ಲ, ಇದು ಭಾರತದ ಸ್ವಾತಂತ್ರ್ಯ ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ನಡುವಿನ ನಿರ್ಣಾಯಕ ಘರ್ಷಣೆಯಾಗಿತ್ತು. ಬಂಗಾಳದ ನವಾಬ ಮೀರ್ ಕಾಸಿಂ, ಬ್ರಿಟಿಷರೇ ಅವನನ್ನು ಸಿಂಹಾಸನವೇರಿಸಿದ್ದರು, ಆದರೆ ಅವನು ಕೇವಲ ಕೈಗೊಂಬೆಯಾಗಲು ನಿರಾಕರಿಸಿದನು. ಬ್ರಿಟಿಷ್ ವ್ಯಾಪಾರಿಗಳಿಗೆ ದೊರಕಿದ ವಿಶೇಷ ಸೌಲಭ್ಯಗಳು, ತೆರಿಗೆ ಮುಖೇನ ಒಳಗೊಳ್ಳದ ವ್ಯಾಪಾರ ಬಂಗಾಳದ ಆರ್ಥಿಕತೆಯನ್ನು ನಾಶ ಮಾಡುತ್ತಿದ್ದವು. ಮೀರ್ ಕಾಸಿಂ ಈ ಅನ್ಯಾಯಕ್ಕೆ ಪ್ರತಿಭಟಿಸಿದಾಗ ಬ್ರಿಟಿಷರು ಅವನ ವಿರುದ್ಧ ತಿರುಗಿದರು. ಪ್ರತಿಷ್ಠಿತ ನವಾಬನು ಒಬ್ಬ ವಿಶ್ವಾಸಘಾತಕನಾಗಿ ಪರಿಣಮಿಸಿದ. ಪ್ರತಿಷ್ಠೆಗೆ ಪದೇ ಪದೇ ಸವಾಲು ಹಾಕಿದ ಬ್ರಿಟಿಷರ ವಿರುದ್ಧ ಹೋರಾಡಲು ಮೀರ್ ಕಾಸಿಂನಿಗೆ ಸಹಾಯಕರು ಬೇಕಿತ್ತು. ಅವನು ಅವಧದ ನವಾಬ ಶುಜಾ ಉದ್ದೌಲಾ ಮತ್ತು ಮೊಘಲ್ ಸಮ್ರಾಟ್ ಶಾ ಆಲಂ ಎರಡರನ್ನು ಸೇರಿಸಿಕೊಂಡನು. ಮೂವರು ಶಕ್ತಿಯುತ ನೇತಾರರು ಒಂದಾಗಿ ಬ್ರಿಟಿಷರನ್ನು ಭಾರತದಿಂದ ಓಡಿಸಲು ಪ್ರತಿಜ್ಞೆ ಮಾಡಿದರು. ಇದು ಸಾಮ್ರಾಜ್ಯಗಳ ಭವಿಷ್ಯವನ್ನು ನಿರ್ಧರಿಸುವ ಮೈತ್ರಿಯಾಗಿತ್ತು. ಇತ್ತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೇನೆ ಸಿದ್ಧತೆ ನಡೆಸುತ್ತಿತ್ತು. ಮೇಜರ್ ಹೆಕ್ಟರ್ ಮನ್ರೋ ನೇತೃತ್ವದಲ್ಲಿ 7,000 ಸೈನಿಕರು ತರಬೇತಿ ಪಡೆಯುತ್ತಿದ್ದರು. ಅವರಿಗೆ ಉತ್ತಮ ಶಸ್ತ್ರಾಸ್ತ್ರಗಳು, ಶಿಸ್ತುಬದ್ಧ ಸೇನಾ ತರಬೇತಿ ಮತ್ತು ಆಧುನಿಕ ತೋಪುಗಳಿದ್ದವು. ಸಂಖ್ಯೆಯಲ್ಲಿ ಕಡಿಮೆಯಿದ್ದರೂ ತಂತ್ರ ಮತ್ತು ತಂತ್ರಜ್ಞಾನದಲ್ಲಿ ಅವರು ಮುಂದಿದ್ದರು. ಅಕ್ಟೋಬರ್ 22ರ ಬೆಳಗ್ಗೆ ಎರಡೂ ಸೇನೆಗಳು ಬಕ್ಸರ್ನ ಸಮತಲ ಪ್ರದೇಶದಲ್ಲಿ ಎದುರುಬದುರಾದವು. ಒಂದು ಕಡೆ 40,000 ಭಾರತೀಯ ಸೈನಿಕರು, ಆನೆಗಳು, ಅಶ್ವದಳ, ವಿವಿಧ ಬಣ್ಣದ ಪತಾಕೆಗಳು. ಇನ್ನೊಂದು ಕಡೆ ಕೇವಲ 7,000 ಬ್ರಿಟಿಷ್ ಸೈನಿಕರು, ಕೆಂಪು ಕೋಟುಗಳು, ಸರಿಸಮಾನ ಸಾಲುಗಳು, ಭಯಂಕರ ತೋಪುಗಳು. ಗಂಗಾ ನದಿ ಮೂಕ ಸಾಕ್ಷಿಯಾಗಿ ನಿಂತದು. ಬೆಳಗ್ಗೆ 8 ಗಂಟೆ ಮೊದಲ ಬ್ರಿಟಿಷ್ ತೋಪುಗುಂಡು ಭಾರತೀಯ ಸೇನೆಯ ಕಡೆಗೆ ಬಿಡುಗಡೆಯಾಯಿತು. ಗುಂಡಿನ ಧ್ವನಿ ಸಮಸ್ತ ಬಯಲನ್ನು ಮುಸುಕಿದೆ. ಸಿಡಿಮದ್ದಿನ ಸಿಡಿತ, ಧೂಳು, ಭಯದ ಕಿರಿಚಾಟ. ಮೊದಲ ಹಂತದ ಹೋರಾಟ ಪ್ರಾರಂಭವಾಯಿತು. ಯುದ್ಧದ ನೇತಾರರು ತಮ್ಮ ತಮ್ಮ ಸೇನೆಗಳನ್ನು ಮುನ್ನಡೆಸಲು ಸಿದ್ಧರಾದರು. ಮೀರ್ ಕಾಸಿಂನ ಅಶ್ವದಳ ಭಯಂಕರ ವೇಗದಲ್ಲಿ ಬ್ರಿಟಿಷ್ ಸಾಲುಗಳ ಕಡೆಗೆ ಧಾವಿಸಿತು. ಕುದುರೆಗಳ ಕಾಳ್ಚಪ್ಪಾಳೆ, ಕತ್ತಿಗಳ ಝಳಪು, ಯೋಧರ ಗರ್ಜನೆ ಇವೆಲ್ಲವೂ ಯುದ್ಧ ಭೂಮಿಯಲ್ಲಿ ಪ್ರತಿಧ್ವನಿಸಿದವು. ಭಾರತೀಯ ಯೋಧರು ತಮ್ಮ ಶೌರ್ಯ ಮತ್ತು ತ್ಯಾಗದಿಂದ ಶತ್ರುಗಳನ್ನು ಎದುರಿಸಲು ಸಿದ್ಧರಾಗಿದ್ದರು. ಆದರೆ ಯುದ್ಧದ ನಿಯಮಗಳು ಬದಲಾಗುತ್ತಿದ್ದವು. ಬ್ರಿಟಿಷ್ ಸೈನಿಕರು ಭಯಾನಕ ಶಿಸ್ತಿನಿಂದ ಕೂಡಿದ್ದರು. ಫೈರ್ ಆದೇಶದೊಂದಿಗೆ ಎಲ್ಲಾ ಮಸ್ಕೆಟ್ಗಳು ಏಕಸಮ್ಮಾದಲ್ಲಿ ಗುಂಡು ಹಾರಿಸಿದವು. ಧೂಮ್ರದ ಬಳ್ಳಿಯಲ್ಲಿ ಭಾರತೀಯ ಅಶ್ವದಳ ತೊಂದರೆಗೀಡಾಯಿತು. ಬ್ರಿಟಿಷರ ಸಮನ್ವಯ ಮತ್ತು ಸಾಂಗತ್ಯ ಭಾರತೀಯರ ಸಂಖ್ಯಾಬಲವನ್ನು ಮೀರಿಸಿತು. ಆಧುನಿಕ ಯುದ್ಧತಂತ್ರಕ್ಕೆ ಪ್ರಾಚೀನ ಪದ್ಧತಿಗಳು ಎದುರಾಗಲಾಗಲಿಲ್ಲ. ಹಠಾತ್ ಹಾಗೆ ಯುದ್ಧಭೂಮಿಯಲ್ಲಿ ವಿಚಿತ್ರ ಗೊಂದಲ ಪ್ರಾರಂಭವಾಯಿತು. ಮೀರ್ ಕಾಸಿಂ ಸತ್ತ ಎಂಬ ಸುಳ್ಳು ವದಂತಿ ಸೇನೆಯಾದ್ಯಂತ ಹರಡಿತು. ಭಾರತೀಯ ಸೈನಿಕರು ಹಿಂದೆ ತಿರುಗಲು ಪ್ರಾರಂಭಿಸಿದರು. ಏಕತೆ ಮತ್ತು ನಿಯಂತ್ರಣ ಕ್ರಮೇಣ ಕಳೆದುಕೊಂಡಿತು. ಒಂದು ಸುಳ್ಳು ಮಾತು ಸಂಪೂರ್ಣ ಯುದ್ಧದ ಗತಿಯನ್ನೇ ಬದಲಾಯಿಸಿತು. ಬ್ರಿಟಿಷ್ ಸೈನಿಕರು ಮುಂದುವರೆದರು. ಮಸ್ಕೆಟ್ಗಳ ಮೇಲೆ ಸಿಡಿಮದ್ದು ಜೋಡಿಸಿ ಅವರು ಭಾರತೀಯ ಸೇನೆಯ ಕಡೆಗೆ ನಡೆದರು. ಸೂರ್ಯನ ಬೆಳಕು ಉಕ್ಕಿನ ಮೇಲೆ ಪ್ರತಿಫಲಿಸಿತು. ಭಾರತೀಯರು ಹಿಂದೆ ಸರಿಯಲಾರಂಭಿಸಿದರು. ಶಿಸ್ತು, ತಂತ್ರಜ್ಞಾನ ಮತ್ತು ಸಮನ್ವಯ ಈ 3 ಅಂಶಗಳು ಬ್ರಿಟಿಷರ ವಿಜಯವನ್ನು ನಿರ್ಧರಿಸಿದವು. ಮುಘಲ್ ಸಮ್ರಾಟ್ ಶಾ ಆಲಂ ಎರಡರನ್ನು ಆನೆಯ ಹೌದಾದಲ್ಲಿ ಕುಳಿತು ತನ್ನ ಸಾಮ್ರಾಜ್ಯದ ಪತನವನ್ನು ನೋಡುತ್ತಿದ್ದನು. ಅವನ ಕಣ್ಣಲ್ಲಿ ನಿರಾಸೆ ಮತ್ತು ವಿಷಾದ. ಒಂದು ಕಾಲದಲ್ಲಿ ಸಮಗ್ರ ಭಾರತವನ್ನು ಆಳಿದ ಮೊಘಲ್ ಸಾಮ್ರಾಜ್ಯದ ಕೊನೆಯ ದೃಶ್ಯ ಇದಾಗಿತ್ತು. ಸಮ್ರಾಟ್ ಒಬ್ಬ ಕೈಗೊಂಬೆಯಾಗಿ ಮಾರ್ಪಡುವ ದುಃಖದ ಸತ್ಯ ಅವನ ಮುಂದೆ ನಿಂತಿತ್ತು. ಸೋಲು ಅನಿವಾರ್ಯವಾದಾಗ ಭಾರತೀಯ ಸೈನಿಕರು ಗಂಗಾ ನದಿಯನ್ನು ದಾಟಿ ಓಡಿ ಹೋಗಲು ಪ್ರಯತ್ನಿಸಿದರು. ಕೆಲವರು ದೋಣಿಗಳಲ್ಲಿ, ಕೆಲವರು ಈಜುಕೊಂಡು, ಇನ್ನು ಕೆಲವರು ಆನೆಗಳ ಮೇಲೆ. ತ್ಯಜಿಸಿದ ಶಸ್ತ್ರಾಸ್ತ್ರಗಳು ನೀರಿನಲ್ಲಿ ತೇಲಾಡಿದವು. ಸೂರ್ಯಾಸ್ತಮಾನದ ಕೆಂಪು ಬಣ್ಣ ರಕ್ತ ಮತ್ತು ನೀರಿನ ಮೇಲೆ ಪ್ರತಿಫಲಿಸಿತು. ಇದು ಕೇವಲ ಸೋಲಲ್ಲ, ಸಂಪೂರ್ಣ ಆಶೆಗಳು ಮುಳುಗಿದ ದೃಶ್ಯವಾಗಿತ್ತು. 1765ರಲ್ಲಿ ಸೋತ ಸಮ್ರಾಟ್ ಶಾ ಆಲಂ ಎರಡರನ್ನು ಅಲಹಾಬಾದ್ ಒಡಂಬಡಿಕೆಗೆ ಸಹಿ ಹಾಕಬೇಕಾಯಿತು. ಈ ಒಪ್ಪಂದದ ಮೂಲಕ ಬ್ರಿಟಿಷರಿಗೆ ದಿವಾನಿ ಹಕ್ಕು ದೊರೆಯಿತು. ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ ಪ್ರಾಂತ್ಯಗಳಿಂದ ತೆರಿಗೆ ಸಂಗ್ರಹಿಸುವ ಹಕ್ಕು.
ಮೊಘಲ್ ಸಮ್ರಾಟ್ ಬ್ರಿಟಿಷ್ ಕಂಪನಿಯ ಪಿಂಚಣಿದಾರನಾದನು. ಆರ್ಥಿಕ ನಿಯಂತ್ರಣ ರಾಜಕೀಯ ನಿಯಂತ್ರಣಕ್ಕೆ ದಾರಿ ಮಾಡಿಕೊಟ್ಟಿತು. ದಿವಾನಿ ಹಕ್ಕೊಂದಿಗೆ ಬ್ರಿಟಿಷರು ಭಾರತದ ಸಂಪತ್ತನ್ನು ದೋಚಲು ಪ್ರಾರಂಭಿಸಿದರು. ಭಾರತೀಯ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ಬ್ರಿಟಿಷ್ ಅಧಿಕಾರಿಗಳಿಗೆ ತೆರಿಗೆಯಾಗಿ ನೀಡಬೇಕಾಯಿತು. ಈ ಸಂಪತ್ತು ಬ್ರಿಟನ್ಗೆ ಹರಿದು ಹೋಯಿತು. ಭಾರತದ ದಾರಿದ್ರ್ಯ ಮತ್ತು ಬ್ರಿಟನ್ನ ಸಂಪತ್ತಿನ ನಡುವಿನ ಸಂಬಂಧ ಈಗ ಪ್ರಾರಂಭವಾಯಿತು. ಮೀರ್ ಕಾಸಿಂ, ಒಂದು ಕಾಲದ ಪ್ರಬಲ ನವಾಬ, ಈಗ ಪಲಾಯನ ಮಾಡಿ ದೆಹಲಿಯ ಅವಶೇಷಗಳಲ್ಲಿ ಅಡಗಿದ್ದಾನೆ. ಅವನು ಬಡತನ ಮತ್ತು ವಿಸ್ಮೃತಿಯಲ್ಲಿ ಜೀವಿಸುತ್ತಾನೆ. ಬ್ರಿಟಿಷರ ವಿರುದ್ಧ ಸ್ಪಷ್ಟವಾಗಿ ನಿಲ್ಲಲು ಪ್ರಯತ್ನಿಸಿದ ಮೊದಲ ಭಾರತೀಯ ನೇತಾರನ ದುರಂತ ಕಥೆ ಇದಾಗಿದೆ. ಅವನು ತಪ್ಪು ಸಮಯದಲ್ಲಿ ಸರಿಯಾದ ಕೆಲಸ ಮಾಡಿದನು, ಆದರೆ ಅದಕ್ಕೆ ಬೆಂಬಲ ಸಿಗಲಿಲ್ಲ. ದಿವಾನಿ ಹಕ್ಕು ಎಂದರೆ ಕೇವಲ ತೆರಿಗೆ ಸಂಗ್ರಹಣೆಯ ಅಧಿಕಾರ ಮಾತ್ರವಲ್ಲ, ಇದು ಸಂಪೂರ್ಣ ಆರ್ಥಿಕ ವ್ಯವಸ್ಥೆಯ ನಿಯಂತ್ರಣ. ಬ್ರಿಟಿಷರು ಈ ಅಧಿಕಾರವನ್ನು ಬಳಸಿ ಭಾರತದ ಸಂಪತ್ತನ್ನು ಹೊರಗೆ ಸಾಗಿಸಿದರು, ಸ್ಥಳೀಯ ಉದ್ಯಮಗಳನ್ನು ನಾಶ ಮಾಡಿದರು ಮತ್ತು ಭಾರತೀಯರನ್ನು ಆರ್ಥಿಕವಾಗಿ ಅವಲಂಬಿತರನ್ನಾಗಿ ಮಾಡಿದರು. ಆರ್ಥಿಕ ಗುಲಾಮಗಿರಿ ರಾಜಕೀಯ ಗುಲಾಮಗಿರಿಗಿಂತ ಮೊದಲು ಪ್ರಾರಂಭವಾಯಿತು. ಬಕ್ಸರ್ ಕದನವು ಭಾರತೀಯ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ತಿರುವು. 1757ರ ಪ್ಲಾಸಿ ಕದನ ಬ್ರಿಟಿಷರ ಪ್ರವೇಶಕ್ಕೆ ದಾರಿ ಮಾಡಿದರೆ, 1764ರ ಬಕ್ಸರ್ ಕದನ ಅವರ ಆಡಳಿತದ ಸ್ಥಾಪನೆಗೆ ಕಾರಣವಾಯಿತು. ಇದರ ಪರಿಣಾಮವಾಗಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಂಭವಿಸಿತು ಮತ್ತು ಅಂತಿಮವಾಗಿ 1947ರಲ್ಲಿ ಸ್ವಾತಂತ್ರ್ಯ ಸಾಧಿಸಲು ಆಗಿತ್ತು. ಬಕ್ಸರ್ ಈ ಎಲ್ಲ ಘಟನೆಗಳ ಸರಣಿಯ ಮೊದಲ ಕಂಡಿಯಾಗಿದೆ. ಇಂದು ಬಕ್ಸರ್ ಒಂದು ಶಾಂತವಾದ ಪಟ್ಟಣ. ಆದರೆ ಇಲ್ಲಿ ನಿಂತರೆ ಗಂಗಾ ನದಿಯ ಗುಸುಗುಸು ಸಪ್ಪಳದ ಹಿಂದೆ ಇತಿಹಾಸದ ಮಾತುಗಳು ಕೇಳುತ್ತವೆ. ಯುದ್ಧ ಸ್ಮಾರಕಗಳು, ಹೊಳೆಯ ಕೋಟೆಯ ಅವಶೇಷಗಳು, ಸ್ಥಳೀಯರ ನೆನಪುಗಳು, ಇವೆಲ್ಲವೂ ಆ ದಿನದ ಕಥೆಯನ್ನು ಹೇಳುತ್ತವೆ. ಇತಿಹಾಸ ನಮ್ಮ ನೆನಪಿನಲ್ಲಿ ಬದುಕಿದರೆ ಮಾತ್ರ ಅದು ನಮಗೆ ಪಾಠ ಕಲಿಸುತ್ತದೆ. ಬಕ್ಸರ್ ಕದನದಿಂದ ನಾವು ಕಲಿಯಬೇಕಾದ 3 ಮುಖ್ಯ ಪಾಠಗಳು. ಮೊದಲನೆಯದು, ಐಕ್ಯತೆಯಿಲ್ಲದ ಶಕ್ತಿ ವ್ಯರ್ಥ. ಮೂವರು ಭಾರತೀಯ ನೇತಾರರು ಒಟ್ಟಿಗೆ ಹೋರಾಡಿದರು, ಅವರಲ್ಲಿ ಸಮನ್ವಯ ಮತ್ತು ಏಕತೆ ಕೊರತೆಯಿತ್ತು. ಎರಡನೆಯದು, ಕಾಲಕ್ಕೆ ತಕ್ಕಂತೆ ಬದಲಾಗದ ಸಂಸ್ಥೆಗಳು ಸೋಲುವ ಸಾಧ್ಯತೆ ಹೆಚ್ಚು. ಮೂರನೆಯದು, ಆರ್ಥಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅಸಂಪೂರ್ಣ. ಬಕ್ಸರ್ ಕದನವು ಕೇವಲ ಇತಿಹಾಸದ ಪುಟವಲ್ಲ, ಇದು ಭಾರತೀಯರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ದೀರ್ಘ ಹೋರಾಟದ ಪ್ರಾರಂಭದ ಅಧ್ಯಾಯ. ಈ ಕದನದಿಂದ ಹುಟ್ಟಿದ ಸ್ವಾತಂತ್ರ್ಯದ ಬೇಡಿಕೆ ಅಂತಿಮವಾಗಿ 183 ವರ್ಷಗಳ ನಂತರ ಫಲಿಸಿತು. ಇತಿಹಾಸವನ್ನು ನೆನಪಿಡುವುದು ಕೇವಲ ಅತೀತವನ್ನು ಗೌರವಿಸುವುದಕ್ಕಾಗಿ ಮಾತ್ರವಲ್ಲ, ಭವಿಷ್ಯದ ಬೆಳಕನ್ನು ಕಂಡುಹಿಡಿಯುವುದಕ್ಕಾಗಿಯೂ ಆಗಿದೆ. ನಾವು ಇತಿಹಾಸದಿಂದ ಕಲಿಯಬೇಕು. ನಿಮಗೆ ಇಂತಹ ನಿಜ ಘಟನೆ ಆಧಾರಿತ ಹಿಸ್ಟರಿ ಕಥೆಗಳು ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ.